ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು? A person knows his strength, weakness, opportunities, threats, hard working and enjoy what you are doing. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಬಿಸ್ನೆಸ್ ನಲ್ಲಿ ಅಂತ ಹೇಳಿದಾಗ ಕಲಿಬೇಕಾ? It is the art of managing the business which can become profitable on a continuous basis. ಈ ಮ್ಯಾನೇಜ್ಮೆಂಟ್ ಪಿಲ್ಲರ್ಸ್ ಅಂತ ಹೇಳ್ತಾರೆ. ಸೊ ಈ ಮ್ಯಾನೇಜ್ಮೆಂಟ್ ಪಿಲ್ಲರ್ಸ್ ಅಂದ್ರೆ ಏನು ಮತ್ತೆ ಯಾವುದು? ಮ್ಯಾನೇಜ್ಮೆಂಟ್ ಪಿಲ್ಲರ್ಸ್ ಅಲ್ಲಿ ಮೇನ್ ಫಸ್ಟ್ದಾಗಿ ಬರೋದು ಅಂತಂದ್ರೆ ಸೆಲ್ಫ್ ಡಿಸಿಪ್ಲಿನ್ಡ್ ಹಾರ್ಡ್ ವರ್ಕಿಂಗ್ ಪರ್ಸನಾಲಿಟಿ. ಎಷ್ಟೊಂದು ಸಣ್ಣ ಸಣ್ಣ ಬೇಕರಿಗಳು, ಅಯ್ಯಂಗಾರ್ ಬೇಕರಿಗಳು 500ರಿಂದ 650 ಚದರಡಿನಲ್ಲಿ ಸೆಟಪ್ ಮಾಡಿ ಇವತ್ತಿನ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿ ನನ್ನ ಬಿಸ್ನೆಸ್ ಪ್ಲಾನ್ ಅಥವಾ ನನ್ನ ಜೀವನದ ನಕ್ಷೆಯನ್ನ ನಾನು ಬರೆದುಕೊಳ್ಳದೆ ಹೋದ್ರೆ ಅಥವಾ ನನ್ನ ಪಂಚಾಂಗವನ್ನ ಮುಂದಿನ ವರ್ಷದ ಪಂಚಾಂಗವನ್ನ ನಾನು ರೆಡಿ ಮಾಡದೆ ಹೋದ್ರೆ ನಾನು ಯಾವ ದಿಶೆಯಲ್ಲಿ ಹೋಗ್ತಾ ಇದ್ದೀನಿ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ? ಮಾರ್ಗದರ್ಶಕರೇ ಇಲ್ಲದ ಜೀವನದಲ್ಲಿ ಸಕ್ಸಸ್ ರೇಟ್ ಬರಲ್ಲ ಅಂತ ಹೇಳಲ್ಲ, ನಿಧಾನ ಆಗುತ್ತೆ, ಕಷ್ಟ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಬಿಸ್ನೆಸ್ ಮಾಡಬೇಕು ಅಂತೇಳಿ ಹೊರಟಾಗ ಬಿಸ್ನೆಸ್ ಅನ್ನ ಸೆಲೆಕ್ಟ್ ಮಾಡಿ ಆರಂಭಿಸಿದ್ರೆ ಸಾಲದು, ಬಿಸ್ನೆಸ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಬಿಸ್ನೆಸ್ ಅಲ್ಲಿ ದೊಡ್ಡ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯ. ಸೊ ಅದರಲ್ಲಿ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಹಾಗಿದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು, ಅದು ಯಾಕೆ ಬೇಕು, ಈ ಮ್ಯಾನೇಜ್ಮೆಂಟ್ ಪಿಲ್ಲರ್ಸ್ ಅಂದ್ರೆ ಏನು, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಎಸ್, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಬಿಸ್ನೆಸ್ ಎಕ್ಸ್ಪರ್ಟ್, ಅಯ್ಯಂಗಾರ್ಸ್ ಓವನ್ ಫ್ರೆಶ್ ಮಾಲೀಕರು, ಹಾಗೇನೆ ಸಾವಿರಾರು ಜನರಿಗೆ ಬಿಸ್ನೆಸ್ ಮಾರ್ಗದರ್ಶನ ಮಾಡಿ ಬಿಸ್ನೆಸ್ ಗುರು ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತ GK ಪ್ರಮೋದ್ ಅವರಿದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡ್ತೀನಿ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಸೂಪರ್. ಸರ್, ಬಿಸ್ನೆಸ್ ಅಂತ ಹೇಳಿ ಬಂದಾಗ ಬಿಸ್ನೆಸ್ ಅನ್ನ ಸೆಲೆಕ್ಟ್ ಮಾಡಿ ಆರಂಭಿಸಿದ್ರೆ ಸಾಲದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಹಳಷ್ಟು ಜನ ಹೇಳ್ತಾರೆ. ಸೊ ಈ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು ಅಂತ? ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಬಹಳ ಸಿಂಪಲ್. ಈಗ ಮನೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಹೋಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಹೋಮ್ಗೆ ಒಬ್ಬರು HOD ಇರ್ತಾರೆ. ಹೌದು. ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು. ಆ HODಗೆ ಏನಾಗ್ತದೆ, ಮನೆಗೆ ಒಂದಷ್ಟು ಆದಾಯ ಬರುತ್ತೆ. ಆ ಆದಾಯದಲ್ಲಿ ಒಂದಷ್ಟು ಖರ್ಚನ್ನ ಮಾಡ್ತಾರೆ. ಇದು ಒಂದು ಆಕ್ಟಿವಿಟಿ. ಇನ್ನೊಂದು ಮನೆಯಲ್ಲಿರುವಂತಹ ರೆಸ್ಪಾನ್ಸಿಬಿಲಿಟೀಸ್ ಏನು, ಮಕ್ಕಳುಗಳನ್ನ ಬೆಳೆಸ್ಕೊಳ್ಳೋದು. ನೆಕ್ಸ್ಟ್ ಮನೆಯಲ್ಲಿರುವಂತಹ ಹಿರಿಯರನ್ನ ನೋಡಿಕೊಂಡು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಅವ್ರಿಗೆ ತಿಳಿಸ್ತಾ ಹೋಗೋದು. ಮನೆ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡೋದು, ಕಲ್ಚರ್ ಅಂತ ಹೇಳ್ತೀವಿ. ಅದನ್ನೇ ಕಲ್ಚರ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೀನಿ. ಕಲ್ಚರ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೇಗೆ ನಾವು ಮನೆಯಲ್ಲಿ HOD ಇದ್ದು ಬಂದಂತಹ ಬಜೆಟ್ ಅನ್ನ ಅಲೋಕೇಟ್ ಮಾಡಿ ಬೇರೆ ಬೇರೆ ವಿಚಾರಗಳಿಗೆ ಅಲೋಕೇಟ್ ಮಾಡಿ ವಿಧಾನಗಳಿಗೆ ಮಾಡ್ತಾರಲ್ಲ, ಅದಕ್ಕೆ ನಾ ಹೇಳೋದು ಈ ಮನೆತನ ಬಹಳ ಒಳ್ಳೆ ಮನೆತನ, ಈ ಪೆಡಿಗ್ರಿ ಬಹಳ ಒಳ್ಳೆ ಪೆಡಿಗ್ರಿ, ಈ ಸಂಸ್ಕಾರ ಅವ್ರಿಗೆ ಅದರಿಂದ ಬಂದಿದೆ ಅಂತಂದ್ರೆ ಹೇಗೆ ಅಂದ್ರೆ ಆ ಕಲ್ಚರ್ನ ಸೆಟ್ ಮಾಡ್ಬೇಕು. ಇದನ್ನೇ ನಾನು ಬಿಸ್ನೆಸ್ ರಿಲೇಟ್ ಮಾಡೋದಾದ್ರೆ ನಾವೇನ್ ಹೇಳ್ತೀವಿ, ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಪ್ರೊಫೆಷನಲಿ ಏನ್ ಆರ್ಗನೈಸೇಷನ್ ಕ್ಯಾನ್ ರನ್. ಏಕೆ ಒಂದು ಫ್ಯಾಮಿಲಿ ಚೆನ್ನಾಗಿ ಮಾಡ್ತಾ ಇದೆ ಅಂದ್ರೆ ಅದರ HOD ಚೆನ್ನಾಗಿದ್ದಾರೆ, HOD ಇರುವಂತಹ ತಳಗಿರುವಂತಹ ಕುಟುಂಬದ ಸದಸ್ಯರೆಲ್ಲರ HOD ಮಾತು ಕೇಳ್ತಾ ಇದ್ದಾರೆ. ಅವರು ಆ ಪೂರಕವಾಗಿ ಆ ಒಂದು ಮನೆತನಕ್ಕೆ ಬೇಕಾದಂತಹ ಕೆಲಸಗಳನ್ನ ಚಾಚು ತಪ್ಪದೆ, ಯಾವುದೇ ಧರ್ಮ ಇರಬಹುದು, ಅವರ ಧರ್ಮಕ್ಕೆ ಅನುಗುಣವಾಗಿ ಚಾಚು ತಪ್ಪದೆ ಮಾಡುತ್ತಾ ಇದ್ದಾರೆ. ಆದ್ರಿಂದ ಫ್ಯಾಮಿಲಿ ಬಹಳ ಚೆನ್ನಾಗಿ ನಡೀತಾ ಇದೆ, ಸಂತೋಷವಾಗಿದೆ. ಇದು ಕಾನ್ಸೆಪ್ಟ್ ನ ಬಿಸ್ನೆಸ್ಗೆ ತಗೊಂಡಾಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂದ್ರೆ ಇಟ್ ಈಸ್ ದ ಆರ್ಟ್ ಆಫ್ ಮ್ಯಾನೇಜಿಂಗ್ ದ ಬಿಸ್ನೆಸ್ ವಿಚ್ ಕ್ಯಾನ್ ಬಿಕಮ್ ಪ್ರಾಫಿಟಬಲ್ ಆನ್ ಎ ಕಂಟಿನ್ಯೂಸ್ ಬೇಸಿಸ್. ವ್ಯಾಪಾರ ಮಾಡೋದೇನಕ್ಕೆ ಅಂತಂದ್ರೆ ವಿ ಹ್ಯಾವ್ ಟು ಬಿ ಪ್ರಾಫಿಟಬಲ್. ಬಟ್ ಪ್ರಾಫಿಟಬಿಲಿಟಿನ ಯಾವ ತರ ಮಾಡ್ತೀರಾ? ಡೂ ಯು ಹ್ಯಾವ್ ದಟ್ ಇಂಟೆಗ್ರಿಟಿ? ನಾವು ಒಂದು ವಸ್ತುವನ್ನ ಕೊಡಬೇಕಾದ್ರೆ ಕ್ವಾಲಿಟಿ ವಸ್ತುವನ್ನ ಕೊಡ್ತೀರಾ? ಈ ಕೆಫೆನಲ್ಲಿ ಒಂದು ಕ್ವಾಲಿಟಿ ಕಾಫಿಯನ್ನ ಕೊಡ್ತೀರಾ? ಬೇಕರಿನಲ್ಲಿ ಒಂದು ಕ್ವಾಲಿಟಿ ಬ್ರೆಡ್ ಅನ್ನ ಕೊಡ್ತೀರಾ, ಬನ್ ಅನ್ನ ಕೊಡ್ತೀರಾ, ಅಥವಾ ಕೇಕ್ಸ್ ಅನ್ನ ಕೊಡ್ತೀರಾ? ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಎಸ್, ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಅಥವಾ ಒಂದು ಮನೆಯನ್ನ ಯಾವ ತರ ಮ್ಯಾನೇಜ್ ಮಾಡ್ತೀವೋ ಅದೇ ತರ ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡೋದು. ಹೌದು, ಬಿಸ್ನೆಸ್ ಇದು ಪರ್ಸನಲ್ ಕುಟುಂಬ, ಬಿಸ್ನೆಸ್ ಕುಟುಂಬ. ಆದ್ರೆ ಏನಾಗುತ್ತೆ, ಬಿಸ್ನೆಸ್ಗೂ ಮನೆಗೂ ಡಿಫರೆನ್ಸ್ ಏನಂದ್ರೆ ಮನೆಯಲ್ಲಿ ನಾವು ಹೆಚ್ಚು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರ್ತೀವಿ. ಬಿಸ್ನೆಸ್ ಅಲ್ಲಿ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರಲ್ಲ ಅಂತಲ್ಲ, ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿರಲ್ಲ. ರಿಲೇಟಿವ್ಲಿ ಇಟ್ ವಿಲ್ ಬಿ ಲೆಸ್ಸರ್ ಕನೆಕ್ಟಿವಿಟಿ ದ ಬಿಸ್ನೆಸ್. ಬಿಕಾಸ್ ಬಿಸ್ನೆಸ್ ಮತ್ತೆ ಫ್ಯಾಮಿಲಿ ಬಂದಾಗ ಸಾಮಾನ್ಯ ನಾನು ಹೇಳೋದೆಲ್ಲರಿಗೂ ಫ್ಯಾಮಿಲಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ ಅಂತ. ಬಟ್ ಅದೇ ಕಾನ್ಸೆಪ್ಟ್ ನ ಬಿಸ್ನೆಸ್ ಅಲ್ಲಿ ತಗೊಂಡಾಗೂ ಸಹ ಬಿಸ್ನೆಸ್ ಇಸ್ ಆಲ್ಸೋ ಎನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಬಿಕಾಸ್ ಬಿಸ್ನೆಸ್ ಅಲ್ಲಿ ಇರುವಂತಹ ನಮ್ಮ ಜೊತೆ ಕೆಲಸ ಮಾಡುವಂತ ಎಲ್ಲಾ ಕೆಲಸಗಾರರು, ಸ್ಟಾಫ್ ಇಸ್ ಎನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಹೌದು, ಸೇಮ್ ಕುಟುಂಬ, ವಸುದೈವ ಕುಟುಂಬ. ಇದನ್ನೇ ಸಹ ನಾವು ಬಿಸ್ನೆಸ್ಗೆ ಅಡಾಪ್ಟ್ ಮಾಡಿದಾಗ ಅಂದ್ರೆ ನೀವು ಹೇಳೋದು ಈಗ ನಾವು ಫ್ಯಾಮಿಲಿ ಮೆಂಬರ್ಸ್ ಹೆಂಗಿರ್ತಾರೋ, ಸೊ ಬಿಸ್ನೆಸ್ ಅಲ್ಲಿ ನಮ್ಮ ಜೊತೆಗೆ ಇರುವಂತವರು ಕೂಡ ನಾವು ಫ್ಯಾಮಿಲಿ ಮೆಂಬರ್ಸ್ ತರಾನೇ ನೋಡ್ಬೇಕು. ಹೌದು. ಇವಾಗ ಸಪೋಸ್ ಏನೋ ಬಿಸ್ನೆಸ್ ಅಲ್ಲಿ ಹೇಳ್ತೀನಿ, ಒಬ್ಬರಿಗೆ HR ಆಕ್ಟಿವಿಟೀಸ್ ನೋಡ್ಕೊಳ್ಳಿ ಅಂತೀನಿ, ಹ್ಯೂಮನ್ ರಿಸೋರ್ಸಸ್ ಆಕ್ಟಿವಿಟಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಟ್ ಆಫ್ ಹೈರಿಂಗ್, ಆರ್ಟ್ ಆಫ್ ಟ್ರೈನಿಂಗ್, ಆರ್ಟ್ ಆಫ್ ರಿಟೆನ್ಷನ್.
ಮೂರು ಇಂಪಾರ್ಟೆಂಟ್. ಹ್ಮ್. ಹೈರ್ ಮಾಡೋನು ಯಾವ ತರ ಇರಬೇಕು, ರಿಟೆನ್ಷನ್ ಯಾವ ತರ ಮಾಡಬೇಕು, ಮೋಟಿವೇಶನ್ ಯಾವ ತರ ಮಾಡಬೇಕು, ಇದು HR ಆಕ್ಟಿವಿಟೀಸ್ ಆಯ್ತು. ಇನ್ನೊಬ್ರು ಬಂದು ಫೈನಾನ್ಸ್ ಇರ್ತಾರೆ, ಹ್ಮ್. ವಿಲ್ ಓನ್ಲಿ ಟೇಕ್ ಕೇರ್ ಆಫ್ ದ ಫೈನಾನ್ಸ್ ಥಿಂಗ್. ಇದು ಸ್ಪೆಂಡ್ ಮಾಡ್ಬೇಕಾ ಮಾಡಬಾರ್ದಾ, ಬೈಯಿಂಗ್ ಕರೆಕ್ಟ್ ಇದೆಯಾ ಕರೆಕ್ಟ್ ಇಲ್ವಾ. ನೆಕ್ಸ್ಟ್ ಬಂದು ಮಾರ್ಕೆಟಿಂಗ್ ಅಂತ ಕರಿತೀವಿ, ಮಾರ್ಕೆಟಿಂಗ್ ನೋಡ್ಕೊಳ್ಳೋಕೆ ಒಬ್ರು ಇರ್ತಾರೆ. ನೆಕ್ಸ್ಟ್ ಬಂದು ಆಪರೇಷನ್ಸ್, ಡೈಲಿ ಆಪರೇಷನ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಪ್ರೊಡಕ್ಷನ್, ನೆಕ್ಸ್ಟ್ ಬಂದು ಕ್ವಾಲಿಟಿ. ಇವಾಗ ಶುರುನಲ್ಲಿ ಏನಾಗುತ್ತೆ, ಸಣ್ಣ ಉದ್ಯಮಿ ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ಆ ಪಾಪ ಎಲ್ಲವನ್ನ ಆತನೇ ಮಾಡ್ತಾ ಇರ್ತಾನೆ. ಅಲ್ಲ, ಅದಕ್ಕೆ ಅದನ್ನ ನಾನು ಕೇಳಬೇಕು ಅಂತಿದ್ದೆ. ಈಗ ನೀವು ಇಷ್ಟು ಡೀಟೇಲ್ ಆಗಿ ಹೇಳಬೇಕಿದ್ರೆ ಬಹಳಷ್ಟು ಜನರಿಗೆ ಅನ್ನಿಸ್ಬೋದು, ಸೊ ನಾನು ಸಣ್ಣ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ, ಸೊ ನನಗೆ ಇದು ಅಪ್ಲೈ ಆಗುತ್ತಾ, ಅಥವಾ ನಾನು ಕೂಡ ಇದನ್ನ ಮಾಡಬೇಕಾ, ಅಥವಾ ದೊಡ್ಡ ಬಿಸ್ನೆಸ್ ಮಾಡುವವರಿಗೆ ಮಾತ್ರನಾ ಅಂತ. ಈಗ ಸಣ್ಣ ಬಿಸ್ನೆಸ್ ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ಹೋದ ಮೇಲೆ ಅವರು ಇದನ್ನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು? ನೋಡಿ, ಸಣ್ಣ ನಮ್ಮ ಅದೇನ್ ಇಟ್ ಡಿಪೆಂಡ್ಸ್ ದ ವಿಷನ್, ದ ಡ್ರೀಮ್. ಸಣ್ಣದಾಗಿ ಶುರು ಮಾಡ್ತೀನಿ, ಸಣ್ಣದಾಗೆ ನಾ ಕಂಟಿನ್ಯೂ ಮಾಡ್ತೀನಿ, ದರ್ ಇಸ್ ನಥಿಂಗ್ ರಾಂಗ್. ಈಗ ನಮ್ಮ ಕಿರಾಣಿ ಅಂಗಡಿಗಳು ಸಣ್ಣದಾಗಿ ಅಂಗಡಿ ಇರ್ಬೋದು, ವಹಿವಾಟು ಜಾಸ್ತಿ, ವಹಿವಾಟು ಜಾಸ್ತಿ. ಬಟ್ ಅದನ್ನ ಒಂದೇ ಅಂಗಡಿ ಮಾಡ್ತೀನಿ, ನಾನು ಒಬ್ಬನೇ ನೋಡ್ಕೊಳ್ತೀನಿ, ಇನ್ನೊಬ್ಬನ ಜೊತೆಗೆ ಇಟ್ಕೊಳ್ತೀನಿ, ನನಗಿದ್ ಸಾಕು ಅಂತಂದ್ರೂ ಸಹ ಅಂತ ಸಕ್ಸಸ್ಫುಲ್ ಆಗಿರುವಂತಹ ಕಿರಾಣಿ ಅಂಗಡಿನೂ ಸಹ, ಈಗ ಬೆಂಗಳೂರಲ್ಲಿ ಪುಟ್ಸಿದ್ದಪ್ಪ ಇರ್ಬೋದು, ಇಟ್ಸ್ ಒನ್ ಆಫ್ ದ ನೋನ್ ಕಿರಾಣಿ ಶಾಪ್. ಅಲ್ಲಿ ಹೋದ್ರೆ ಅವ್ರ ಮನೆಯವರೇ ಅಟೆಂಡ್ ಮಾಡ್ತಾರೆ, ಅವರೇ ಗ್ರಾಹಕರನ್ನ ನೋಡ್ತಾರೆ. ಈ ತರ ಏನಾಗುತ್ತೆ, ಅವರಲ್ಲೂ ಸಹ ಇದನ್ನ ಕಂಪಾರ್ಟ್ಮೆಂಟಲೈಸ್ ಮಾಡೇ ಇರ್ತಾರೆ. ಅವರು ಎಷ್ಟು ರಿಸೋರ್ಸ್ಗೆ ಖರ್ಚು ಮಾಡಬೇಕು, ಎಷ್ಟು ಫೈನಾನ್ಸ್ ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು, ಎಲ್ಲಿಂದ ಪ್ರೊಕ್ಯೂರ್ ಮಾಡಬೇಕು ಅನ್ನೋ ಒಂದು ಬ್ಲೂ ಪ್ರಿಂಟ್ ನಕ್ಷೆ ಅವ್ರಿಗೆ ಇರೋದ್ರಿಂದಾನೇ ಅವ್ರು ಸಕ್ಸಸ್ ಆಗಿರೋದು. ಜನನೆಟ್ಟಿಲ್ದೇ ಇರ್ಬೋದು. ಈ ಯಾವ್ದೋ ಸಣ್ಣ ಉದ್ಯಮಿಗೆ ಬೇಕಿಲ್ವಾ ಆರ್ಟು, ಬೇಕೇ ಬೇಕು. ಸಣ್ಣ ಉದ್ಯಮಿ ದೊಡ್ಡದಾಗಕ್ ಬೇಕಿಲ್ವಾ ಆರ್ಟು, ಬೇಕೇ ಬೇಕು. ಜನಗಳನ್ನ ಇಡಬಹುದು, ಇಡದೇ ಇರಬಹುದು. ಅದೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ದೊಡ್ಡ ಬಿಸ್ನೆಸ್ ಅವರಾದ್ರೆ ನೀವು ಹೇಳಿದಂಗೆ ಕೆಟಗರಿ ಮಾಡಿಬಿಟ್ಟು ಸೊ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾರೆ. ಸಣ್ಣ ಉದ್ಯಮಿ ಆದ್ರೆ ಅಥವಾ ಒಬ್ಬನೋ ಇಬ್ರೋ ಇದ್ದಾರೆ ಅಂತ ಹೇಳಿದ್ರೆ ಅವರೇ ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಬರುವಂತದ್ದು ದೊಡ್ಡವರಾದ್ರೂ ಮಾಡ್ಬೇಕು, ಸಣ್ಣವರಾದ್ರೂ ಮಾಡ್ಲೇಬೇಕು. ಈಗ ಹೆಂಗ ನಾನು ನಿಮ್ಗೆ ಹೇಳಿ ಅಂತಂದ್ರೆ, ನಾನು ಒಬ್ಬ ಉತ್ತಮ ಪ್ರಜೆ ಆಗಬೇಕು. ಉತ್ತಮ ಪ್ರಜೆ ಆಗಲು ಏನು ಮಾಡಬೇಕು, ನನ್ನ ಆಲೋಚನೆಗಳು ಸರಿ ಇರಬೇಕು, ಆ ದಿಕ್ಕಿನಲ್ಲಿ ನಾನು ಕೆಲಸ ಮಾಡಬೇಕು. ದಟ್ ಈಸ್ ಫಿಕ್ಸ್ಡ್. ಇವನ್ ನೀವು ಸಣ್ಣವನಾಗು ದೊಡ್ಡವನಾಗು, ಆ ಮ್ಯಾನೇಜ್ಮೆಂಟ್ ಆರ್ಟ್ ಇಸ್ ಫಿಕ್ಸ್. ಏನಕ್ಕೆ ಸಕ್ಸಸ್ ಆಗಿದ್ದಾರೆ ಆ ಕಿರಾಣಿ ಅಂಗಡಿ ಅಥವಾ ಆ ಬೇಕರಿ, ಸಣ್ಣ ಬೇಕರಿಗಳು ನೋಡ್ತೀರಾ ನೀವು, ಎಷ್ಟೊಂದು ಸಣ್ಣ ಬೇಕರಿಗಳು, ಅಯ್ಯಂಗಾರ್ ಬೇಕರಿಗಳು 500 650 ಚದರಡಿನಲ್ಲಿ ಸೆಟಪ್ ಮಾಡಿ ಇವತ್ತಿನ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿದ್ದಾರೆ. ಕೆಫೆಗಳು ಚಿಕ್ಕದಾಗಿ ಸೆಟಪ್ ಮಾಡಿ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿದ್ದಾರೆ. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಸೆಟಪ್ ಮಾಡಿ ಸಣ್ಣ ಅಂಗಡಿಗಳು ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿದ್ದಾರೆ. ನನಗೆ ನಿಮ್ಗೆ ಇನ್ನೊಂದು ನಿದರ್ಶನ ಹೇಳಬೇಕು ಅಂದ್ರೆ, ಶಿವಮೊಗ್ಗನಲ್ಲೊಂದು ಮೊಬೈಲ್ ಶಾಪ್ ಇದೆ. ಅದನ್ನು ಮಣಿಯನ್ನವರು ರನ್ ಮಾಡ್ತಾರೆ. ಅದರಲ್ಲಿ ದಿನಕ್ಕೆ ಸಾವಿರಾರು ಮೊಬೈಲ್ಗಳು ಬರೀ ಸರ್ವಿಸ್ಗೆ ಬರ್ತದೆ. ಸೊ ಹಂಗಂತ ಮಣಿಯವರಿಗೆ ಬಿಸ್ನೆಸ್ ಪ್ಲಾನ್ ಕಾನ್ಸೆಪ್ಟ್ಸ್ ಗೊತ್ತಿಲ್ವಾ? ಗೊತ್ತು. ಅದನ್ನ ಅವ್ರು ಚಾಚು ತಪ್ಪದೆ ಪಾಲಿಸ್ತಾರೆ. ಅವ್ರು ಚಿಕ್ಕದಾಗಿದ್ದಾಗ್ಲೂ, ಒಬ್ಬರೇ ಇದ್ದಾಗ್ಲೂ ಚಾಚು ತಪ್ಪದೆ ಪಾಲಿಸಿದ್ದಾರೆ. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ್ಲೂ ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾರೆ. ಅಂದ್ರೆ ಈ ಕಾಂಪೋನೆಂಟ್ಸ್ ಏನಿರುತ್ತೆ, ದ ಬಿಸ್ನೆಸ್ ಕಾಂಪೋನೆಂಟ್ಸ್, ಅಂದ್ರೆ ಅದರಲ್ಲಿ ಫಸ್ಟ್ ನಮ್ಮ ಗುರಿ ಇರ್ಬೋದು, ಅದನ್ನ ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿರುವಂತಹ ರೀತಿ ಇರ್ಬೋದು, ಸೂತ್ರಗಳಿರ್ಬೋದು, ಮ್ಯಾನೇಜ್ಮೆಂಟ್ HR ಸೂತ್ರಗಳಿರ್ಬೋದು, ಮಾರ್ಕೆಟಿಂಗ್ ಸೂತ್ರಗಳಿರ್ಬೋದು, ಫೈನಾನ್ಸ್ ಸೂತ್ರಗಳಿರ್ಬೋದು, ತಿಂಗಳಿಗೊಂದು ಹೊಸ ಸೂತ್ರ ಮಾಡುವಂತಹ ವಿಧಾನ ಇರ್ಬೋದು. ನನ್ನ ಬಿಸ್ನೆಸ್ ಪ್ಲಾನ್ ಅಥವಾ ನನ್ನ ಜೀವನದ ನಕ್ಷೆಯನ್ನ ನಾನು ಬರೆದುಕೊಳ್ಳದೆ ಹೋದ್ರೆ, ಅಥವಾ ನನ್ನ ಪಂಚಾಂಗವನ್ನ, ಮುಂದಿನ ವರ್ಷದ ಪಂಚಾಂಗವನ್ನ ನಾನು ರೆಡಿ ಮಾಡದೆ ಹೋದ್ರೆ, ನಾನು ಯಾವ ದಿಶೆಯಲ್ಲಿ ಹೋಗ್ತಾ ಇದ್ದೀನಿ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ? ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಹಡಗಿನ ನಾವಿಕನಿಗೆ ಡೈರೆಕ್ಷನ್ ಬೇಕು, ಹಾಡು ಹೇಳುವವನಿಗೆ ಯಾವ ರಾಗ ಎಂದು ಗೊತ್ತಾಗಬೇಕು. ಬಿಸ್ನೆಸ್ ಮಾಡುವವನಿಗೆ ಬಿಸ್ನೆಸ್ ಗಂಧವೇ ಇಲ್ಲದೆ ಹೇಗೆ ಬೆಳವಣಿಗೆ ಸಾಧ್ಯ ಆಗ್ತದೆ? ಸಸ್ಟೆನೆನ್ಸೇ ಆಗೋದಿಲ್ಲ. ಸುಮ್ಮನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಆಗೋದಿಲ್ಲ. ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು. ಹೌದು, ಇವತ್ತು ಅವಕಾಶಗಳಿದೆಯಲ್ಲ. ಬಟ್ ಟೋಟಲ್ ಆಗಿ ಹೇಳೋದಿದ್ರೆ, ಈಗ ಸಕ್ಸಸ್ ಆಗಿರುವಂತವರೆಲ್ಲ, ಅದು ನೀವು ಕೊಟ್ಟಂತ ಎಕ್ಸಾಂಪಲ್ ಪ್ರಕಾರ ನೋಡಿದ್ರೆ, ಸಣ್ಣ ಅಂಗಡಿ ಅಥವಾ ಸಣ್ಣ ಕಿರಾಣಿ ಶಾಪಿನಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ವರೆಗೂ ಕೂಡ ಸಕ್ಸಸ್ ಆದಂತವರೆಲ್ಲರೂ ಕೂಡ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನ ಅಪ್ಲೈ ಮಾಡಿದಾರಾ? ಸಕ್ಸಸ್ ಆದವ್ರು ಎಲ್ಲಾರನ್ನೂ ನಾವು ಮೆಜರ್ ಮಾಡಿದ್ರೆ, ನಾನು ರಿವರ್ಸ್ ಹೇಳ್ತೀನಿ, ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಅಡಾಪ್ಟ್ ಮಾಡಿರೋರಲ್ಲಿ ಚಿಕ್ಕದಾಗಿದ್ದರೂ ಅವರ ಸಕ್ಸಸ್ ರೇಟ್ ಜಾಸ್ತಿ. ಅದನ್ನ ನೀವು ಇನ್ನೊಂದು ಡೈರೆಕ್ಷನ್ ತಗೊಂಡು ಚಿಕ್ಕದಾಗಿರೋರು ಅದನ್ನ ಇಂಪ್ಲಿಮೆಂಟ್ ಮಾಡಿದಾರ? ಹೌದು ಸರ್. ಹಿಂದಿನಿಂದ ನಡೆದು ಬರುವಂತಹ ಒಂದು ವ್ಯಾಪಾರದಾರಗಳನ್ನ ನೋಡ್ಕೊಳ್ಳಿ. ಗುಜರಾತ್ ಅಲ್ಲಿ ಡೈಮಂಡ್ ಮರ್ಚೆಂಟ್ಸ್, ಗೋಲ್ಡ್ ಮರ್ಚೆಂಟ್ಸ್, ದೇ ಆರ್ ಸ್ಮಾಲ್. ಆರ್ ದೇ ನಾಟ್ ಸಕ್ಸಸ್ಫುಲ್? ದೇ ಆರ್ ಸಕ್ಸಸ್ಫುಲ್. ಕಿರಾನಾ ಶಾಪ್ಸ್ ಇನ್ ಕರ್ನಾಟಕ, ಆರ್ ದೇ ನಾಟ್ ಸಕ್ಸಸ್ಫುಲ್? ದೇ ಆರ್ ಸಕ್ಸಸ್ಫುಲ್. ಆನ್ಲೈನ್ ಬಂದ್ಬಿಟ್ಟು ಅವ್ರ ಬಿಸ್ನೆಸ್ ಕ್ಲೋಸ್ ಆಗಿದೆಯಾ? ಆಗಿಲ್ಲ. ಇವತ್ತು ಜನ ಅಲ್ಲೇ ಹೋಗ್ತಾರಲ್ಲ. ಮಿಲ್ಕ್ ವೆಂಡರ್ಸ್ ಹೂ ಹ್ಯಾವ್ ಬೀನ್ ಪುಟ್ಟಿಂಗ್ ಮಿಲ್ಕ್ ಟು ದ ಹೌಸಸ್, ಆರ್ ದೇ ನಾಟ್ ಸಕ್ಸಸ್ಫುಲ್? Mechanics whom you go to the same shop to give the same vehicle, are they not successful? They are successful. So ಈ ಸಕ್ಸಸ್ ಸ್ಟೋರಿನ ನಾವು ಜಿಲ್ಲಾವಾರು ನಮ್ಮ ಕರ್ನಾಟಕದಲ್ಲೇ ತಗೊಳ್ತಾ ಹೋದ್ರು, ಪ್ರತಿಯೊಂದು ಜಿಲ್ಲೆಗೆ ಡಿಸ್ಟ್ರಿಕ್ಟ್ ವೈಸ್ಗೆ ಅಲ್ಲಿ ಇರುವಂತಹ ಇದಕ್ಕೆ ಫೇಮಸ್ ಆಗಿರುವಂತಹ ನಿದರ್ಶನಗಳು ಬೇಕಾದಷ್ಟಿದೆ. ಧಾರವಾಡ ಪೇಡ, ಹೌ ಇಟ್ ಸ್ಟಾರ್ಟೆಡ್? ಸ್ಟಾರ್ಟೆಡ್ ಫ್ರಮ್ ಎ ಸ್ಮಾಲ್ ಪ್ಲೇಸ್.
Is it not successful? Mishra Peda started from a small place. Is it not successful? MTR again started in a very humble manner. Are they not successful? You can give n number of examples that how people have become successful. And the opportunity in India or the opportunity in Karnataka ಏನು ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಗೂ ಒಂದು ತಾಕತ್ತಿದೆ. ಈಗ ಹಾಸನ ಜಿಲ್ಲೆ ತಗೊಳ್ಳಿ, ಅಲ್ಲಿ ಪೊಟ್ಯಾಟೊ ಬಹಳ ಫೇಮಸ್ ಆಗಿರುತ್ತೆ. ಆ ಪೊಟ್ಯಾಟೋನ ಐಡೆಂಟಿಫೈ ಮಾಡಿ ಅಲ್ಲಿ ಪೊಟ್ಯಾಟೊ ಮರ್ಚೆಂಟ್ಸ್ ಸಕ್ಸಸ್ ಆಗಿಲ್ವಾ? ಆಗಿದ್ದಾರೆ. ಸೊ ಅದಕ್ಕೆಲ್ಲ ಕಾರಣ ಮ್ಯಾನೇಜ್ಮೆಂಟ್ ಅಂತಾನೆ ಹೇಳ್ತೀರಾ ಅಂತ? ಅದಕ್ಕೆಲ್ಲ ಕಾರಣ ಒಂದು ಮ್ಯಾನೇಜ್ಮೆಂಟ್, ಇನ್ನೊಂದು ವ್ಯಕ್ತಿಯ ಡಿಸಿಪ್ಲಿನ್. A person knows his strength, weakness, opportunities, threats, disciplined, consistency, hardworking, persistent, and enjoy what you are doing. ಮನಿ ಅನ್ನೋದು ಒಂದು ಬೈ ಪ್ರಾಡಕ್ಟ್. ಮನಿ ಇಲ್ಲದೆ ಯಾರು ಜೀವನ ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ದುಡ್ಡು ಬೇಕು. ದುಡ್ಡೇ ಜೀವನ ಅಲ್ಲ. ದುಡ್ಡು ಹಿಂದೆ ಹೋದ್ರೆ ದುಡ್ಡು ಬರಲ್ಲ. ಬಟ್ ಪ್ಯಾಷನ್ ಮತ್ತೆ ಸ್ಕಿಲ್ ಇಂದ ಹೋದ್ರೆ ದುಡ್ಡು ಇಸ್ ಎ ಬೈ ಪ್ರಾಡಕ್ಟ್. ಬಟ್ ತುಂಬಾ ಜನ ಹೇಳ್ತಾರೆ, ನೀವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು, ಸೊ ದುಡ್ಡಿನ ಹಿಂದೆ ಹೋಗಬಾರ್ದು, ಬೈ ಪ್ರಾಡಕ್ಟ್ ಅಂತ ಹೇಳಿ. ಇದೆಲ್ಲ ದುಡ್ಡು ಮಾಡಿದವರು ಹೇಳ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹೌದು. ಏನಕ್ಕೆ ದುಡ್ಡು ಮಾಡಿದವ್ರು ಹೇಳ್ತಾರೆ ಅಂತಂದ್ರೆ, ದುಡ್ಡು ಮಾಡಿದವ್ರು ಏನಕ್ಕೆ ಹೇಳ್ತಾರೆ ಅಂದ್ರೆ, ಅವ್ರು ದುಡ್ಡು ಹೆಂಗ್ ಮಾಡಿದೀರಾ ಅಂತ ಸೂತ್ರ ಅವ್ರಿಗೆ ಗೊತ್ತಲ್ಲ. ಇವಾಗ ನನ್ನ ಜೀವನದಲ್ಲೇ ತಗೊಂಡ್ರೆ, ನಾನು ಅನೇಕ ವೆಂಚರ್ಗಳನ್ನ ದುಡ್ಡು ಮಾಡೋಕ್ಕೋಸ್ಕರ ಮಾಡಿದ್ದೀನಿ. ದುಡ್ಡು ಮಾಡೋಕ್ಕೋಸ್ಕರ ಮಾಡಿದಾಗ ನನಗೆ ಸಕ್ಸಸ್ ರೇಟ್ ಅಂದ್ರೆ ಅಷ್ಟು ಫೈನಾನ್ಷಿಯಲ್ ಪ್ರಾಫಿಟ್ಸ್ ಅಚೀವ್ ಆಗಿಲ್ಲ. ಆವಾಗ ನಾನು ಬದಲಾವಣೆ ಮಾಡ್ಕೊಂಡೆ. ನೋಡು, ನನ್ನ ಮಾರ್ಗದರ್ಶಕರು ಹೇಳಿದ್ರು, ದುಡ್ಡು ಬೇಕು, ದುಡ್ಡು ಇಸ್ ಅ ಬೈ ಪ್ರಾಡಕ್ಟ್. ಇದು ನಾವು ಕಲ್ತಿದೀವಪ್ಪ, ವಿ ಕ್ಯಾನ್ ಲರ್ನ್ ಫ್ರಮ್ ಅದರ್ಸ್ ಎಕ್ಸ್ಪೀರಿಯನ್ಸಸ್. ಆ ದುಡ್ಡು ಮಾಡೋರೇ ಹೇಳೋದಪ್ಪ, ನಾನು ಮೆಥಡ್ ಚೇಂಜ್ ಮಾಡಿದೆ. ನನ್ನ ಮೆಥಡ್ ಚೇಂಜ್ ಮಾಡಿದಾಗ ಮನಿ ಇಸ್ ಅ ಬೈ ಪ್ರಾಡಕ್ಟ್. ನಾನು ಎಲ್ಲಿ ತನಕ ಆ ಮೆಥಡ್ ಚೇಂಜ್ ಮಾಡಲಿಲ್ಲ, ನಾನು ದುಡ್ಡು ಮಾಡೋಕ್ಕಾಗಲಿಲ್ಲ. ಎಸ್ ಸರ್. ಆಮೇಲೆ ನೀವು ಹೇಳಿದಂಗೆ ಈಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಬಿಸ್ನೆಸ್ ನಲ್ಲಿ ಅಂತ ಹೇಳಿದಾಗ, ಸೊ ಇದನ್ನು ನಾವು ಹೋಗಿ ಕಲಿಬೇಕಾ ಅಥವಾ ಹೇಗೆ ಕಲಿಬೇಕು, ಅಥವಾ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಅದಾಗೆ ನಮಗೆ ಅದು ಗೊತ್ತಾಗುತ್ತಾ ಹೆಂಗೆ ಅಂತ? ಇವತ್ತಿನ ದಿನ ತುಂಬಾ ಆಪ್ಷನ್ಸ್ ಇದೆ. ಒಂದು ಆಪ್ಷನ್ ಬುಕ್ಸ್ ಇದೆ, ಸಿಂಪಲ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಬುಕ್ಸ್ಗಳು. ಅನೇಕ ಜನ ಆಥರ್ಗಳು ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಅನೇಕ ಆಥರ್ಗಳು ಪುಸ್ತಕವನ್ನು ಬರೆದಿದ್ದಾರೆ. ಇದು ಮೊದಲನೇ ಆಪ್ಷನ್. ಪುಸ್ತಕ ತಗೊಳ್ಳಿ, ಓದಿ, ಅರ್ಥ ಮಾಡ್ಕೊಳ್ಳಿ, ಡೆವಲಪ್ ಮಾಡಿ. ಎರಡನೇ ಆಪ್ಷನ್, ವೆಬ್ಬಲ್ಲಿ ಅನೇಕ ಕಂಟೆಂಟ್. ಟುಡೇ ದ ಕಂಟೆಂಟ್ ಇಸ್ ಅವೈಲಬಲ್. ಹಿಂದೆ ಕಂಟೆಂಟ್ ಇತ್ತಿರಲಿಲ್ಲ. ಹಿಂದೆ ಈ ನಾಲೆಡ್ಜ್ ಇತ್ತಿರಲಿಲ್ಲ, ಬೇರೆ ನಾಲೆಡ್ಜ್ ಇತ್ತು. ಈ ನಾಲೆಡ್ಜ್ ಇತ್ತಿರಲಿಲ್ಲ. ಈ ನಾಲೆಡ್ಜ್ ಅವೈಲಬಲ್ಗೆ ಲಾಟ್ ಆಫ್ ಸೀರೀಸ್. ಈಗ ಫಾರ್ ಎಕ್ಸಾಂಪಲ್ ಬಾಸ್ವಾಲಾನೇ ತಗೊಳ್ಳಿ. ವೈ ಬಾಸ್ವಾಲಾ ಇಸ್ ನೋನ್? ಬಾಸ್ವಾಲಾ ಇಸ್ ನೋನ್ ಬಿಕಾಸ್ ವಿ ಆರ್ ಎಜುಕೇಟಿಂಗ್ ದ ಕಸ್ಟಮರ್. ಆ ತರ ಸೀರೀಸ್ ಇದೆ ನೋಡಿ. ಮೂರನೇ ಆಪ್ಷನ್, ಮೆಂಟರ್ಸ್, ಮಾರ್ಗದರ್ಶಕರು ಇವತ್ತಿನ ಅವೈಲಬಲ್ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಎ ಮೆಂಟರ್ ಕಾಂಟ್ ಮೆಂಟಿ ಹಿಮ್ಸೆಲ್ಫ್, ಎ ಸರ್ಜನ್ ಕಾಂಟ್ ಡೂ ಇಸ್ ಓನ್ ಸರ್ಜರಿ, ಎ ಬಾರ್ಬರ್ ಕಾಂಟ್ ಕಟ್ ಇಸ್ ಓನ್ ಹೇರ್. ಈ ನನ್ನ ಬೆನ್ನನ್ನು ನಾನು ನೋಡ್ಕೊಳಕ್ಕಾಗಲ್ಲ. ನನಗೂ ಜೀವನದಲ್ಲಿ ಯಾವಾಗ ಸಕ್ಸಸ್ ಬಂತು ಅಂದ್ರೆ 2010 ಮೇಲೆ. 2010 ನಂಗೆ 90 ಲಕ್ಷ ಸಾಲ ಇದ್ದವನು ನನ್ನ ಆಲೋಚನಾ ದಾಟಿಯನ್ನು ಬದಲಾಯಿಸಿದಾಗ, ಇವಾಗ ನನ್ನ ಹಿಂದೆ ಒಂದು 10 ಜನ ಮೆಂಟರ್ಸ್ ಇದ್ದಾರೆ, ಮಾರ್ಗದರ್ಶಕರಿದ್ದಾರೆ. ಅವ್ರು ಹೇಳ್ತಾರೆ, ಜಿ ಕೆ ನೀ ಸರಿ ಮಾಡ್ತಿದೀಯಾ, ನೀ ತಪ್ಪು ಮಾಡ್ತಿದೀಯಾ. ಮಾರ್ಗದರ್ಶಕರೇ ಇಲ್ಲದ ಜೀವನದಲ್ಲಿ ಸಕ್ಸಸ್ ರೇಟ್ ಬರಲ್ಲ ಅಂತ ಹೇಳಲ್ಲ. ನಿಧಾನ ಆಗುತ್ತೆ, ಕಷ್ಟ ಆಗುತ್ತೆ. ಗುರುಮುಖೇನ, ನಮ್ಮ ಸಂಸ್ಕೃತಿನ ಹೇಳೋದು ಗುರುಮುಖೇನ ನಮ್ಗೆ ಯಾವುದೇ ಸಿಕ್ಕರುವೆ ಶತಸಿದ್ಧವಯ್ಯ ಸಕ್ಸಸ್. ಸೂಪರ್ ಆಗಿ ಹೇಳಿದ್ರಿ. ಸೊ ಇನ್ನು ಈ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ನಾವು ಮಾತನಾಡೋದಿದ್ರೆ, ಇಲ್ಲಿ ಮ್ಯಾನೇಜ್ಮೆಂಟ್ ಪಿಲ್ಲರ್ಸ್ ಅಂತ ಹೇಳ್ತಾರೆ. ಸೊ ಈ ಮ್ಯಾನೇಜ್ಮೆಂಟ್ ಪಿಲ್ಲರ್ಸ್ ಅಂದ್ರೆ ಏನು ಮತ್ತೆ ಯಾವುದು ಅಂತ? ಮ್ಯಾನೇಜ್ಮೆಂಟ್ ಪಿಲ್ಲರ್ಸ್ ಅಲ್ಲಿ ಮೇನ್ ಫಸ್ಟ್ ಬರೋದು ಅಂತಂದ್ರೆ ಸೆಲ್ಫ್ ಡಿಸಿಪ್ಲಿನ್ಡ್ ಹಾರ್ಡ್ ವರ್ಕಿಂಗ್ ಪರ್ಸನಾಲಿಟಿ. ಸ್ವಾಟ್ ಅಂತ ಹೇಳ್ತೀವಿ. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್. ಇದು 4 ಬಕೆಟ್ ಇದ್ದಂಗೆ. ಈ 4 ಬಕೆಟ್ ಅನ್ನ ಇಟ್ಕೊಂಡು ನೆಕ್ಸ್ಟ್ ಬರೋದು ನಿಮ್ದು ಅದರ್ ಪಿಲ್ಲರ್ಸ್. ಅದರಲ್ಲಿ ಏನು, ಫೈನಾನ್ಸ್ ಇಸ್ ಎ ಪಿಲ್ಲರ್, ಮಾರ್ಕೆಟಿಂಗ್ ಇಸ್ ಎ ಪಿಲ್ಲರ್, ಆಪರೇಷನ್ಸ್ ಇಸ್ ಎ ಪಿಲ್ಲರ್, HR ಮ್ಯಾನೇಜ್ಮೆಂಟ್ ಇಸ್ ಎ ಪಿಲ್ಲರ್, ಇನ್ವೆಸ್ಟರ್ಸ್ ಆರ್ ಪಿಲ್ಲರ್ಸ್, ಕಸ್ಟಮರ್ಸ್ ಆರ್ ಪಿಲ್ಲರ್ಸ್, ಸ್ಟಾಫ್ ಆರ್ ಪಿಲ್ಲರ್ಸ್. ಮನೆ ಕಟ್ಟಕ್ಕೆ ಫೌಂಡೇಶನ್ ಹಾಕ್ತಿವಲ್ಲ ಸರ್, ಒಂದೊಂದು ಮನೆಗೆ ಒಂದೊಂದು ಫೌಂಡೇಶನ್ ಹಾಕ್ತಾರೆ. ಅದೇ ರೀತಿ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ಗಳು ನಾ ಏನ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ, ಆ ಪಿಲ್ಲರ್ಸ್ ನ ಹಾಕೊಂಡು ನಾವು ಮನೆ ಕಟ್ಟಿದ್ರೆ ಅಂತಸ್ತು ಕಟ್ತಾ ಹೋಗ್ಬೋದು. ಒಂದು ಲೆಗೋ ಪೀಸಸ್ ಮಗು ಕೊಡಿ, ಲೆಗೋ ಪೀಸಸ್ ಮಾಡಕ್ ಹೇಳಿ, ಒಂದು 10 ಜನ ಮಕ್ಕಳನ್ನ ಕರೆದು ಕೊಡಿ, ಎಕ್ಸ್ಪೆರಿಮೆಂಟ್ ಮಾಡಿ. ಯಾವ ಮಗು ತನ್ನ ಆ ಬೇಸ್ ಅನ್ನು ಚೆನ್ನಾಗಿ ಬಿಲ್ಡ್ ಮಾಡುತ್ತೋ, ಯು ನೋ ದಟ್ ಆರ್ಟ್ ದಟ್ ಚೈಲ್ಡ್ ಇಸ್ ಡೆಫಿನೆಟ್ಲಿ ಹ್ಯಾಸ್ ಗಾಟ್ ದ ಕಾನ್ಸೆಪ್ಟ್. ಹಂಗಂತ ಬೇರೆ ಮಕ್ಕಳಿಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಕಲಿಸ್ಬೋದು ನಾವು. ನೋಡಿ, ಈ ಬೇಸ್ ಸರಿಯಾಗಬೇಕು, ಈ ಬೇಸ್ ಮೇಲೆ ಮನೆ ಬಿಲ್ಡ್ ಮಾಡಬೇಕು, ಈ ಮನೆಗೆ ಹೇಗೆ ಪಿಲ್ಲರ್ಸ್ ಇರುತ್ತೆ, ಈ ಬಿಸ್ನೆಸ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಪಿಲ್ಲರ್ಸ್. ಎಂಟರ್ಪ್ರಿನರ್ ಹಿಮ್ಸೆಲ್ಫ್ ವಿಚ್ ಇಸ್ ಇಸ್ ಸ್ವಾಟ್.
ನಂಬರ್ 1. ನೆಕ್ಸ್ಟ್ ದ ವಿಷನ್, ದೂರದೃಷ್ಟಿ ಏನು, ನಂಬರ್ 2. ನೆಕ್ಸ್ಟ್ ದ ಮಿಷನ್, ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರ್ತೀವಿ. ನೆಕ್ಸ್ಟ್ ಬೇಕಾಗಿರೋದು ನಮ್ಮ HR ಸೂತ್ರಗಳು, ನೆಕ್ಸ್ಟ್ ಬೇಕಾಗಿರೋದು ನಮ್ಮ ಮಾರ್ಕೆಟಿಂಗ್ ಸೂತ್ರಗಳು, ನೆಕ್ಸ್ಟ್ ಬೇಕಾಗಿರೋದು ನಮ್ಮ ಫೈನಾನ್ಷಿಯಲ್ ಸೂತ್ರಗಳು, ನೆಕ್ಸ್ಟ್ ಬೇಕಾಗಿರೋದು ನಮಗೆ 12/12 ಸೂತ್ರಗಳು. ಯಾವುದೇ ಎಕ್ಸಾಂಪಲ್ ತಗೊಳ್ಳಿ, ನಂದಿನಿ ತಗೊಳ್ಳಿ. ನಂದಿನಿ ಏನಕ್ಕೆ ಸಕ್ಸಸ್ಫುಲ್ ಆಯ್ತು? ಕೋಆಪರೇಟಿವ್ ಮೂವ್ಮೆಂಟ್ ತಂದ್ರು, ರೈತರನ್ನ ಇನ್ವಾಲ್ವ್ ಮಾಡಿದ್ರು, ಪ್ರಾಡಕ್ಟ್ ನ ಕ್ವಾಲಿಟಿ ಕೊಟ್ಟರು. ಅವರು ಸಹ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಎಲ್ಲ ಇದರಲ್ಲೂ ಪಿಲ್ಲರ್ಸ್ ನ ಡೆವಲಪ್ ಮಾಡ್ತಾ ಹೋದ್ರು. ಅಮೂಲ್ ಏನಕ್ಕೆ ಸಕ್ಸಸ್ ಆಯ್ತು? ದೇ ಡೆವಲಪ್ಡ್ ಆಲ್ ದೀಸ್ ಪಿಲ್ಲರ್ಸ್. ದಟ್ ಈಸ್ ದ ರೀಸನ್ ದೇ ಆರ್ ಸಕ್ಸಸ್ಫುಲ್. ಸೊ ಫೈನಲ್ ಆಗಿ ಯಾವುದೇ ಬಿಸ್ನೆಸ್ ಮಾಡಬೇಕಿದ್ರು ಕೂಡ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ ಹಂಗಿದ್ರೆ. ಹೌದು. ಎಸ್ ಸರ್. ಈಗ ನಾವು ಮದ್ವೆ ಆಗ್ತೀವಿ, ಹಾ. ಮದ್ವೆ ಆಗ್ಲಿಕ್ಕೆ ನಾವು ಹೋಗಿ ನಾವು ಯಾವ ಡೇಟ್ ಸೂಕ್ತ ಅಂತ ನೋಡ್ತೀವೋ ನೋಡಲ್ವೋ? ಸರ್ ನೋಡ್ದೇನೋ ಮದ್ವೆ ಆಗ್ತಾರೆ ಸರ್, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ಬಟ್ ಎನಿಥಿಂಗ್ ಬಿಸ್ನೆಸ್, ಯು ನೀಡ್ ಅ ಮ್ಯಾನೇಜ್ಮೆಂಟ್ ಪಿಲ್ಲರ್, ಯು ನೀಡ್ ಅ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್. ಪೀಪಲ್ ಹು ಹ್ಯಾವ್ ಆಲ್ರೆಡಿ ಸಕ್ಸಸ್ಫುಲ್, ದೇ ಹ್ಯಾವ್ ಡನ್ ಇಟ್. ಗೊತ್ತಿಲ್ಲದೆ ಇರ್ಬೋದು ಅವ್ರಿಗೆ, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ನಾವು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ನ ಮಾಡಿಲ್ಲದೆ ಅಂತ ಗೊತ್ತಿಲ್ಲದೆ ಇರ್ಬೋದು. ಈಗ ಹಳೆ ಟ್ರೆಡಿಷನಲ್ ಒಬ್ಬರು ಕಿರಾಣಿ ಶಾಪ್ ಅವ್ರು ಮಾತಾಡಿ, ನಮ್ಮ ತಂದೆಗೆ ಏನೂ ಗೊತ್ತಿಲ್ಲಪ್ಪ ಮಾಡ್ಕೊಂಡು ಹೋದ್ರು, ಬಟ್ ಅವ್ರು ಅದೆಲ್ಲನೂ ಫಾಲೋ ಮಾಡಿರ್ತಾರೆ. ಸೊ ಸಕ್ಸಸ್ಗೆ ಮ್ಯಾನೇಜ್ಮೆಂಟ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. 100%. ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದನ್ನ GK ಪ್ರಮೋದ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಅಥವಾ ಮಾಡಬೇಕು ಅಂತ ಇದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಅಥವಾ ಬಿಸ್ನೆಸ್ ಅನ್ನ ರನ್ ಮಾಡಿ, ಅದರಲ್ಲಿ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. बॉस वाला, बी द बॉस.